ನಮಸ್ಕಾರ ಗೆಳೆಯರೇ. ಭಾರತವು ಮತ್ತೊಮ್ಮೆ ಇಡೀ ಜಗತ್ತಿಗೆ ನಾವು ಈಗ ಕೇವಲ ಆತ್ಮನಿರ್ಭರವಾಗುವುದಲ್ಲದೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಸೂಪರ್ ಪವರ್ ಆಗುವತ್ತ ಸಾಗಿದ್ದೇವೆ ಅನ್ನೋದನ್ನ ತೋರಿಸಿದೆ. ಏರೋ ಇಂಡಿಯಾ 2025ರಲ್ಲಿ ಭಾರತವು ಯಾರು ಊಹಿಸಿರದ ಕೆಲಸವನ್ನ ಮಾಡಿದ್ದು. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೊದಲ ಬಾರಿಗೆ 100% ರಷ್ಟು ಸ್ವದೇಶಿ ರಕ್ಷಾ ಕವಚ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನ ಅನಾವರಣಗೊಳಿಸಿದೆ. ಭಾರತವನ್ನ ಪ್ರತಿಯೊಂದು ವಾಯುದಾಳಿ ಅಪಾಯದಿಂದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸುತ್ತದೆ. ಹಾಗೇನೆ ಈ ಸಿಸ್ಟಮ್ನ ದೊಡ್ಡ ವೈಶಿಷ್ಟ್ಯದ ಬಗ್ಗೆ ತಿಳ್ಕೊಂಡು ನೀವು ಹೆಮ್ಮೆ ಪಡಬಹುದು. ಯಾಕಂದ್ರೆ ಲೇಸರ್ ಬೇಸ್ಡ್ ಎನರ್ಜಿ ವೆಪನ್ಗಳನ್ನು ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಭಾರತದ ಶತ್ರುಗಳಿಗೆ ಅಡಗಿಕೊಳ್ಳುವುದಕ್ಕಾಗಿ ಈಗ ಯಾವುದೇ ಜಾಗವಿಲ್ಲ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆನಾ? ಅಂದ್ರೆ ಇದು S-400 ಐರನ್ ಡೋಮ್ ಮತ್ತು ಥಾಡ್ನೊಂದಿಗೆ ಸ್ಪರ್ಧಿಸಬಹುದೇ? ಸೊ ಇದಕ್ಕೆ ಉತ್ತರ ಹೌದು. ಯಾಕಂದ್ರೆ ಇದು ಕೇವಲ ಡಿಫೆನ್ಸ್ ಸಿಸ್ಟಮ್ ಅಷ್ಟೇ ಅಲ್ಲ, ಇದನ್ನು ಹೊರತು ಇದು ಭಾರತದ ಸ್ವಾವಲಂಬನೆಯ ಮತ್ತು ಮಿಲಿಟರಿ ಶಕ್ತಿಯ ಹೊಸ ಪುರಾವೆಯಾಗಿದೆ. ಈ ರಿಪೋರ್ಟ್ ಅಲ್ಲಿ ನಾವು ಈ ರಕ್ಷಾ ಕವಚ ಸಿಸ್ಟಮ್ನ ಶಕ್ತಿ, ಇದರ ಟೆಕ್ನಾಲಜಿ, ವಿಶ್ವದ ಇತರೆ ಡಿಫೆನ್ಸ್ ಸಿಸ್ಟಮ್ಗಳೊಂದಿಗೆ ಅದರ ಹೋಲಿಕೆ ಮತ್ತು ಭಾರತದ ಭದ್ರತೆಯಲ್ಲಿ ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೇ, ಶಾಶ್ವತ ಯುದ್ಧದ ಸಮಯದಲ್ಲಿ ಈ ವ್ಯವಸ್ಥೆಯ ಪಾತ್ರ ನಿರ್ಣಾಯಕವಾಗಿರ್ತದೆ. ಭಾರತದ ಮೇಲೆ ಯಾವುದೇ ರೀತಿಯ ವಾಯುದಾಳಿಯನ್ನ ಶತ್ರುಗಳು ಪ್ರಾರಂಭಿಸಿದಾಗ ಈ ವ್ಯವಸ್ಥೆಯನ್ನು ತಕ್ಷಣವೇ ಸಕ್ರಿಯಗೊಳಿಸಲಾಗ್ತದೆ. ಇದರ ಉನ್ನತ ಮಟ್ಟದ ರಡಾರು ಶತ್ರು ಯುದ್ಧ ವಿಮಾನಗಳನ್ನ, ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಮತ್ತು ಆರ್ಟಿಲರಿಗಳನ್ನ ಸೆಕೆಂಡುಗಳಲ್ಲಿ ಗುರುತಿಸುತ್ತದೆ. ಈ ವ್ಯವಸ್ಥೆಯು ಶತ್ರುಗಳಿಂದ ಬರುವ ಅಪಾಯಗಳನ್ನ ವಿಶ್ಲೇಷಿಸುತ್ತಾ ತಕ್ಷಣವೇ ಅದು ಪ್ರತಿಕ್ರಿಯಿಸಲಿದೆ. ಸೊ ಇದರಿಂದಾಗಿ ಭಾರತೀಯ ಸೇನೆಗೆ ಒಂದು ಕಾರ್ಯತಂತ್ರದ ಪ್ರಯೋಜನ ಸಿಗ್ತದೆ. ಈ ವ್ಯವಸ್ಥೆಯ ಪ್ರಮುಖ ಅಂಶವೆಂದ್ರೆ ಇದರ ಮಲ್ಟಿ ಲೇಯರ್ಡ್ ಸೆಕ್ಯೂರಿಟಿ ಸಿಸ್ಟಮ್. ಯುದ್ಧದ ಸಮಯದಲ್ಲಿ ಶತ್ರುಗಳು ಏಕಕಾಲದಲ್ಲಿ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳೊಂದಿಗೆ ದಾಳಿ ಮಾಡಿದಾಗ ಈ ವ್ಯವಸ್ಥೆಯು ಅವೆಲ್ಲವನ್ನ ಪತ್ತೆ ಹಚ್ಚುತ್ತದೆ ಮತ್ತು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ಉದಾಹರಣೆಗಾಗಿ ಹೇಳೋದಾದ್ರೆ, ಶತ್ರು ಕ್ಷಿಪಣಿಗಳಿಗಾಗಿ ಹೈಪರ್ಸೋನಿಕ್ ಇಂಟರ್ಸೆಪ್ಟ್ ಕ್ಷಿಪಣಿಗಳನ್ನ ಬಳಸಲಾಗ್ತದೆ. ಡ್ರೋನ್ ದಾಳಿಗಳನ್ನ ಇಲೆಕ್ಟ್ರಾನಿಕ್ ವಾರ್ಫೇರ್ ತಂತ್ರಜ್ಞಾನದೊಂದಿಗೆ ತಟಸ್ಥಗೊಳಿಸಲಾಗ್ತದೆ ಹಾಗೂ ದೊಡ್ಡ ಪ್ರಮಾಣದ ವಾಯುದಾಳಿಗಳನ್ನ ಈ ಲೇಸರ್ ಶಸ್ತ್ರಾಸ್ತ್ರಗಳೊಂದಿಗೆ ನಿಲ್ಲಿಸಲಾಗ್ತದೆ. ಈ ವ್ಯವಸ್ಥೆಯ ಸಹಾಯದಿಂದ ಭಾರತವು ತನ್ನ ಪ್ರಮುಖ ಮಿಲಿಟರಿ ನೆಲೆಗಳು, ಪ್ರಮುಖ ರಾಷ್ಟ್ರೀಯ ಮೂಲಸೌಕರ್ಯ ಮತ್ತು ಗಡಿ ಪ್ರದೇಶಗಳ ಭದ್ರತೆಯನ್ನ ಖಚಿತಪಡಿಸುತ್ತದೆ. ಯುದ್ಧದ ಸಮಯದಲ್ಲಿ ಶತ್ರು ವಿಮಾನಗಳು ಮತ್ತು ಕ್ಷಿಪಣಿಗಳು ಹಾರುವ ಮೊದಲೇ ಅವುಗಳನ್ನ ನಾಶಪಡಿಸಬಹುದು. ಭಾರತೀಯ ಸೇನೆಗೆ ವಿಶಿಷ್ಟವಾದ ಕಾರ್ಯತಂತ್ರದ ಅಂಚನ್ನ ಇದು ನೀಡಲಿದ್ದು, ಯುದ್ಧದ ಸಮಯದಲ್ಲಿ ವಾಯು ಪ್ರಾಬಲ್ಯವನ್ನ ಕಾಪಾಡಿಕೊಳ್ಳಲು ಕೂಡ ಸಾಧ್ಯವಾಗಿಸುತ್ತದೆ. ಯುದ್ಧದ ಸಮಯದಲ್ಲಿ ಈ ವ್ಯವಸ್ಥೆಯ ಪಾತ್ರವು ಕೇವಲ ದಾಳಿಗಳನ್ನು ತಡೆಗಟ್ಟುವುದಕ್ಕಷ್ಟೇ ಸೀಮಿತವಾಗಿರದೆ ಸೈನ್ಯಕ್ಕೆ ಪ್ರಮುಖ ಕಾರ್ಯತಂತ್ರದ ಶಕ್ತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಯುದ್ಧದ ಪರಿಸ್ಥಿತಿ ಉದ್ಭವಿಸಿದಾಗ ಈ ವ್ಯವಸ್ಥೆಯು ಸೈನ್ಯಕ್ಕೆ ಪ್ರಮುಖ ಗುಪ್ತಚರ ಮಾಹಿತಿಯನ್ನ ಒದಗಿಸುತ್ತದೆ. ಇದರಿಂದಾಗಿ ಭಾರತೀಯ ಸೈನ್ಯವು ಶತ್ರುಗಳ ತಂತ್ರಗಳನ್ನ ಮುಂಚಿತವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅವುಗಳನ್ನ ವಿಫಲಗೊಳಿಸಬಹುದು. ಈ ಸಿಸ್ಟಮ್ ಅಲ್ಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಡೇಟಾ ವಿಶ್ಲೇಷಣಾ ವ್ಯವಸ್ಥೆಯಿಂದ ಭಾರತೀಯ ಸೈನ್ಯಕ್ಕೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇದು ಸಹಾಯ ಮಾಡ್ತದೆ ಹಾಗೂ ಯಾವುದೇ ರೀತಿಯ ದಾಳಿಯನ್ನು ಕೂಡ ಊಹಿಸುವುದಕ್ಕೆ ಇದರಿಂದ ಸಾಧ್ಯವಾಗ್ತದೆ. ಈ ರಕ್ಷಾ ಕವಚ ಡಿಫೆನ್ಸ್ ಸಿಸ್ಟಮ್ನ ಮತ್ತೊಂದು ಪ್ರಮುಖ ಪಾತ್ರವೆಂದ್ರೆ ಅದರ ಮಾಡ್ಯುಲಾರಿಟಿ. ಯುದ್ಧದ ವಿಭಿನ್ನ ಸಿಚುವೇಶನ್ ಅನುಗುಣವಾಗಿ ಇದನ್ನ ತಯಾರಿಸಬಹುದು. ಒಂದ್ ವೇಳೆ ಶತ್ರುಗಳು ಜಲಮಾರ್ಗಗಳ ಮೂಲಕ ದಾಳಿ ಮಾಡಿದ್ರೆ ಈ ವ್ಯವಸ್ಥೆಯು ಕಡಲ ಭದ್ರತೆಗೂ ಕೂಡ ಸಹಾಯಕಾರಿಯಾಗ್ತದೆ. ಅದೇ ರೀತಿ ಯಾರಾದರೂ ಸೈಬರ್ ಅಥವಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಮೂಲಕ ಭಾರತದ ಭದ್ರತಾ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಲು ಪ್ರಯತ್ನಿಸಿದ್ರೆ ಈ ಸಿಸ್ಟಮ್ ತಕ್ಷಣವೇ ಪ್ರತಿಕ್ರಿಯಿಸುವ ಮೂಲಕ ಭಾರತೀಯ ಸೈಬರ್ ಭದ್ರತೆಯನ್ನ ಬಲಪಡಿಸುತ್ತದೆ. ಈ ವ್ಯವಸ್ಥೆಯ ಪ್ರಮುಖ ಲಕ್ಷಣವೆಂದ್ರೆ ಇದು ಸಂಪೂರ್ಣವಾಗಿ ಸ್ವದೇಶಿಯಾಗಿದ್ದು ನಮ್ಮ ಭಾರತೀಯ ರಕ್ಷಣಾ ಕಂಪನಿಗಳೇ ಇದನ್ನ ಅಭಿವೃದ್ಧಿಪಡಿಸಿವೆ. ಯುದ್ಧದ ಸಮಯದಲ್ಲಿ ಅನೇಕ ದೇಶಗಳು ತಮ್ಮ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಿಲ್ಲಿಸಿದಾಗ ಭಾರತವು ಯಾವುದೇ ವಿದೇಶಿ ತಂತ್ರಜ್ಞಾನ ಅಥವಾ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಮೇಲೆ ಅವಲಂಬಿತ ಇರಬೇಕಾಗಿಲ್ಲ. ಈ ಸಿಸ್ಟಮು ಭಾರತೀಯ ಸೈನ್ಯವನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸ್ವಾವಲಂಬಿಯನ್ನಾಗಿ ಮಾಡುವುದಲ್ಲದೆ ಯುದ್ಧದ ಸಮಯದಲ್ಲಿ ತ್ವರಿತ ಪ್ರತಿಕಾರದ ಕ್ರಮ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಒದಗಿಸುತ್ತದೆ. ಈ ರಕ್ಷಾ ಕವಚ ವ್ಯವಸ್ಥೆಯನ್ನ ವಿವಿಧ ರೀತಿಯ ಯುದ್ಧ ಕಾರ್ಯಾಚರಣೆಗಳಲ್ಲಿ ನಿಯೋಜಿಸಲಾಗುವುದು. ಇದರಲ್ಲಿ ಗಡಿ ಭದ್ರತೆ, ವಾಯು ರಕ್ಷಣೆ, ನೌಕಾನೆಲೆಗಳ ಭದ್ರತೆ, ಪರಮಾಣು ಸ್ಥಾಪನೆಗಳ ಭದ್ರತೆ ಮತ್ತು ಪ್ರಮುಖ ಸರ್ಕಾರಿ ಕಟ್ಟಡಗಳ ರಕ್ಷಣೆಗಳು ಕೂಡ ಸೇರಿವೆ. ಯಾವುದೇ ರೀತಿಯ ಒಳನುಸುಳುವಿಕೆ ನಡೆಯುವ ಮೊದಲೇ ಇದು ಶತ್ರುಗಳನ್ನ ತಡೆಯುತ್ತದೆ ಹಾಗೂ ಭಾರತೀಯ ಸೇನೆಯು ಇದರಿಂದ ನಿರ್ಣಾಯಕ ಮೇಲುಗೈ ಸಾಧಿಸುತ್ತದೆ. ಈ ರಕ್ಷಾ ಕವಚ ವ್ಯವಸ್ಥೆಯ ಅನಾವರಣವು ಕೇವಲ ಒಂದು ತಾಂತ್ರಿಕ ಸಾಧನೆ ಅಲ್ಲದೆ ಇದು ಆತ್ಮನಿರ್ಭರ ಭಾರತದ ಖಚಿತ ಉದಾಹರಣೆಯಾಗಿದೆ.
ಈ ಸಿಸ್ಟಮು ಭಾರತವನ್ನು ಭದ್ರತೆಯ ವಿಷಯದಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಕೆಟಗರಿಯಲ್ಲಿ ಸೇರಿಸುತ್ತದೆ. ಸೊ ಈಗ ಭಾರತವು ತನ್ನ ಭದ್ರತೆಗಾಗಿ ಇತರೆ ಬೇರೆ ಯಾವುದೇ ದೇಶವನ್ನು ಅವಲಂಬಿಸಬೇಕಾಗಿಲ್ಲ. ಇದು ಹೊಸ ಭಾರತ, ಇದು ನಮ್ಮ ಶಕ್ತಿಶಾಲಿ ಭಾರತವಾಗಿದೆ. ಸೊ ಗೆಳೆಯರೇ, ಇನ್ನು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನಿಮಗಾಗಿ ಇನ್ನು ಇಂತಹ ಉಪಯುಕ್ತ ಮಾಹಿತಿ ಇರುವಂತಹ ವಿಡಿಯೋಗಳನ್ನು ತರುತ್ತಲೇ ಇರ್ತೇನೆ. ಸೊ ಈಗ ಈ ಐತಿಹಾಸಿಕ ಸಾಧನೆಯ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಈ ವಾಯು ರಕ್ಷಣಾ ವ್ಯವಸ್ಥೆಯು ಭಾರತವನ್ನು ವಿಶ್ವದ ಸುರಕ್ಷಿತ ದೇಶವನ್ನಾಗಿ ಮಾಡ್ತದ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ